ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಏನು ಅಂತಂದರೆ ಇವಾಗ ಇನ್ಸ್ಟೆಂಟ್ ದೋಸೆ. ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಿದೆ. ನಾನು ಇವಾಗ ರೆಡಿ ಮಾಡಿರೋ ದೋಸೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 200ರಿಂದ 250 ಗ್ರಾಮ್ ಅಕ್ಕಿ ಹಿಟ್ಟು, ಮತ್ತು ಗೋಧಿ ಹಿಟ್ಟು ಒಂದು 100 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು, ಮತ್ತು ಜೀರಿಗೆ 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೇಬಲ್ ಸ್ಪೂನ್. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಈರುಳ್ಳಿ. ಇವಾಗ ನೋಡಿ, ನಾನು ಹಿಟ್ಟು ರೆಡಿ ಮಾಡೋದು ದೋಸೆ ಹಿಟ್ಟು ಹೇಗೆ ಅಂತ ತೋರಿಸ್ತೀನಿ. ನಾನು ತೋರಿಸಿದ್ನಲ್ಲ ಫ್ರೆಂಡ್ಸ್, 250 ಗ್ರಾಮು ಅಕ್ಕಿ ಹಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಬಟ್ಲಿಗೆ. ಮತ್ತು ಇವಾಗ ಗೋಧಿ ಹಿಟ್ಟು ಒಂದು 50 ಗ್ರಾಮು ಸೇರಿಸ್ತಾ ಇದ್ದೀನಿ, 1 ಕಪ್ಪು. ಮತ್ತು ಇದಕ್ಕೆ ಜೀರಿಗೆ 1 ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಜೀರಿಗೆ ಆದ ನಂತರ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಸಾಸಿವೆ ಸೇರಿಸ್ತಾ ಇದ್ದೀನಿ. ಅದು ಏನು ಒಗ್ಗರಣೆ ಬೇಕಾಗಿಲ್ಲ, ಹಾಗೇ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ರುಚಿಗೆ ಎಷ್ಟು ಬೇಕು ನಿಮ್ಗೆ ಗೊತ್ತಿದೆಯಲ್ಲ ಫ್ರೆಂಡ್ಸ್, ಅದು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು, ಪುಡಿ ಉಪ್ಪು. ಅದಾದ ನಂತರ ಇವಾಗ ಹಿಟ್ಟು ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಸ್ವಲ್ಪ ಇದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಹಾಕಿದ್ವಲ್ಲ ಫ್ರೆಂಡ್ಸ್, ಜೀರಿಗೆ ಎಲ್ಲ ಹಾಕಿದ್ವಲ್ಲ, ಅದನ್ನೆಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನೀರು ಸೇರಿಸ್ತಾ ಇದ್ದೀನಿ. ನೀರು ನೋಡಿ, ಇವಾಗ ನೀರು ಸೇರಿಸ್ಬಿಟ್ಟು ಇದು 500 ml ರಿಂದ 600 ml ವರೆಗೂ ಸೇರಿಸ್ಬೋದು ಇದಕ್ಕೆ ನೀರು, ಈ ಮೆಜರ್ಮೆಂಟ್ ಹಿಟ್ಟಿಗೆ. ಇದು ನೋಡಿ ಕಲಿಸ್ತಾ ಇದ್ದೀನಿ. ಇದು ತೀರಾ ಗಟ್ಟಿಯಾಗಿರಬಾರ್ದು ಫ್ರೆಂಡ್ಸ್, ತುಂಬ ನೀರಾಗೂ ಇರಬಾರ್ದು. ನೋಡಿ ಈ ಥರ ನೋಡಿ ಕಲಿಸ್ಕೋಬೇಕು ನಾವು. ಇದು ಹೋಟ್ಲಲ್ಲಿ ರವೆ ದೋಸೆ ಮಾಡ್ತಾರಲ್ಲ ಫ್ರೆಂಡ್ಸ್, ಅದೇ ರೀತಿ ನೀವು ಹೆಂಚು ಮೇಲೆ ಚೆಲ್ಬೋದು. ಇದು ಏನು ಅಂತಂದರೆ ಅರಿಶಿನ ಸೇರಿಸ್ತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನು. ಅದು ಯಾಕೆ ಅಂದರೆ ಕಲರ್ಗೋಸ್ಕರ, ಕಲರ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದು ನೋಡಿ ಅರಿಶಿನ ಸೇರಿಸಿದ್ಮೇಲೆ ಇವಾಗ ನಾನು ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ತವ ಇಡ್ತಾಯಿದ್ದೀನಿ. ಆ ತವ ಇಟ್ಟ ಮೇಲೆ ಇದು ಈರುಳ್ಳಿ ಕಟ್ ಮಾಡಿ ಒಂದು ಸ್ವಲ್ಪ ಒಂದು ಚಾಕುಗೋ ಸ್ಪೂನ್ಗೋ ಅದು ಇದು ಮಾಡಿಕೊಂಡು ಸಿಕ್ಸ್ಬಿಟ್ಟು ಅದನ್ನು ನೋಡಿ ಆಯಿಲ್ ಸ್ವಲ್ಪ ಹಚ್ಕೊಂಡು ಅದನ್ನು ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ಅದು ಯಾಕೆ ಗೊತ್ತಾ ಫ್ರೆಂಡ್ಸ್, ದೋಸೆ ಚೆನ್ನಾಗಿ ಏಳುತ್ತೆ, ನೀಟಾಗಿ ಬರುತ್ತೆ, ಅದಾಗದೇ ಎದ್ಬಿಡುತ್ತೆ. ಇವಾಗ ನೋಡಿ, ನಾನು ಈ ದೋಸೆ ಚೆಲ್ಲೋದು ಅದ್ರ ಮೇಲೆ ನೀಟಾಗಿ ಚೆಲ್ತೀನಿ. ಇದು ಹೋಟ್ಲಲ್ಲೆಲ್ಲ ಇದೇ ಥರ ರವೆ ದೋಸೆ ಮಾಡ್ತಾರೆ, ಅದೇ ಟೈಪು ಇರುತ್ತೆ ನೋಡಿ. ನೀಟಾಗಿ ಬಬಲ್ಸ್ ಎಲ್ಲ ಬರುತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಾ. ಇವಾಗ ರೋಸ್ಟ್ ಆಗ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಿಮಗೆ ಈಸಿಯಾಗಿ ಆಗೋದು ರೆಸಿಪಿ ಇದು, ತುಂಬ ಸುಲಭವಾಗಿ ಆಗುತ್ತೆ. ನೀವು ಬೆಳಗ್ಗೆ ಎದ್ದು ಇನ್ಸ್ಟೆಂಟಾಗಿ ಕಲಿಸ್ಬಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಈಸಿ ಕೂಡ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಹಳ ಚೆನ್ನಾಗಿರುತ್ತೆ, ಸಾಯಂಕಾಲದ ಟೈಮು ಟೀ ಜೊತೆನೂ ಚೆನ್ನಾಗಿರುತ್ತೆ. ಇದು ಚಟ್ನಿ ಜೊತೆ ಚೆನ್ನಾಗಿರುತ್ತೆ, ಸಾಸ್ ಜೊತೆ ಮತ್ತು ಚಟ್ನಿ ಪುಡಿ ಜೊತೆನೂ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.